ಧೈರ್ಯ ಇತ್ತು ಅಂತಂದ್ರೆ ಪರಮಾತ್ಮ ಒಲಿತಾನೆ. ಆ ರೀತಿಯೊಳಗೆ ಈ ಮನುಷ್ಯ ಜನ್ಮ ಅಂತಂದ್ರೆ ಬಂದದ್ದು ಎದಕ್ಕಂತಂದ್ರೆ ಮೊದಲನೇದ್ದು ವಿದ್ಯಾ. ಏಷಾಂ ನ ವಿದ್ಯಾ ನ ತಪೋ ನ ಧ್ಯಾನಂ ನ ಜ್ಞಾನಂ ನ ಶೀಲಂ ನ ಗುಣೋ. ಇವು ಎಲ್ಲ ಗುಣಗಳು ಭಾಳ ಹೇಳ್ಯಾರ ಅವರೆಲ್ಲ. ಇವು ಒಂದೊಂದು ಗುಣನ ಒಂದೊಂದು ದಿವಸ ನಾವು ಹೇಳ್ಬೋದು. ಅವು 20 ಗುಣ ಅದಾವ, ಹೌದಿಲ್ಲ? ಇವು ಎಲ್ಲ ಗುಣಗಳು ಯಾರಲ್ಲಿ ಇರ್ತಾವಲ್ಲ ಅವರಿಗೆ ಮನುಷ್ಯರನ್ನಬೇಕು. ಈ ದುಷ್ಟ ಗುಣಗಳು, ಇನ್ನೊಬ್ಬರನ್ನ ಮೋಸ ಮಾಡೋದು, ವಂಚನೆ ಮಾಡೋದು, ಅನ್ಯಾಯ ಮಾಡೋದು, ಇಂಥ ಬುದ್ಧಿ, ಆನಂತರ ನಾವು ಮನುಷ್ಯತ್ವ, ನಾವು ಎದಕ್ಕೆ ಬಂದೀವಿ, ಏನು ತಿನ್ಬೇಕಿಲ್ಲಿ ಬಂದ, ಏನು ಮಾತಾಡ್ಬೇಕಿಲ್ಲಿ ಬಂದ, ಹಿರಿಯರು ಕೂಡ ಹೆಂಗೆ ವರ್ತನೆ ಮಾಡ್ಬೇಕಿಲ್ಲಿ ಬಂದ, ಏನಾರ ಒಂದೀಡು ಹೆಚ್ಚು ಕಡಿಮೆ ಆಯಿತು ಅಂದ್ರೆ ಅಂತಿರ್ತಾರೆ ನೋಡ್ರಿ ಅವ್ರು. ಏನು ನಿಮ್ಮ ಮನುಷ್ಯರ ಹೌದಲ್ಲೋ ಅಂತಾರೆ ನೋಡ್ರಿ, ಹೌದಿಲ್ಲ? ಒಂದೀಟ್ ಏನಾರು ಹೆಚ್ಚು ಕಡಿಮೆ ನಿಮ್ಮ ಮನುಷ್ಯರ ಹೌದಲ್ಲೋ, ಮನುಷ್ಯತ್ವರ ಐತೆಲ್ಲ ನಿನ್ನಲ್ಲಿ ಒಂದಿಟ್ಟು ಅಂತಾರೆ ನೋಡ್ರಿ. ಅಂದ್ರೆ ಮನುಷ್ಯನಲ್ಲಿ ಮನುಷ್ಯತ್ವದ ಗುಣ ಇರ್ಬೇಕು. ಪರಮಾತ್ಮ ಈ ದೇಹವನ್ನು ಕೊಟ್ಟಾನಂದ್ರೆ ಈ ದೇಹದಿಂದ ಪರಮಾತ್ಮನನ್ನು ಕಾಣಲಿಕ್ಕೆ ಕೊಟ್ಟಾನಿವ. ಇದರ ಕಿಮ್ಮತ್ತು ಭಾಳ ದೊಡ್ಡದದ. ಇದು ಸುಮ್ಮನೆ ಬಂದಿಲ್ಲ, ಈ ದೇಹ ಸುಮ್ಮನೆ ಬಂದಿಲ್ಲ. ಇದಕ್ಕೆ ಎಷ್ಟೋ ಕಿಮ್ಮತ್ತಿಂದ ಪರಮಾತ್ಮನಿಗೆ ಪುಣ್ಯ ಕೊಟ್ಟು ಈ ಮಾನವ ಜನ್ಮವನ್ನು ತಗೊಂಡು ಬಂದಿವಂತ. ನಾವೆಲ್ಲ ಮಾನವ ಜನ್ಮವನ್ನು ತಗೊಂಡು ಬಂದಿವಂತ. ಸಾವಿರಾರು ಕೋಟಿ ಮಾಡಿದ ಪುಣ್ಯ, 100 ಜನ್ಮದಲ್ಲಿ ಮಾಡಿದ ಪುಣ್ಯವನ್ನು ಪರಮಾತ್ಮನಿಗೆ ಧಾರೆ ಎರೆದು ಈ ಮನುಷ್ಯ ಜನ್ಮವನ್ನು ತಂದೀವಿ. ಇದರಿಂದ ಏನಪ್ಪಾ ಅಂತಂದ್ರೆ ಪರಮಾತ್ಮನನ್ನು ಒಲಿಸಲಿಕ್ಕೆ ಮಹಾದ್ವಾರ. ಇದು ಮಹಾದ್ವಾರ. ಮುಕ್ತಿದ್ವಾರಮಪಾವೃತಂ ಶಾಸ್ತ್ರದೊಳಗೆ ಬರೀತಾರೆ. ಮುಕ್ತಿಯನ್ನು ಹೊಂದಲಿಕ್ಕೆ ಮಹಾದ್ವಾರ ಯಾವುದು ಅಂತಂದ್ರೆ ಈ ಮನುಷ್ಯ ದೇಹ. ಪರಮಾತ್ಮ ಇಂತಹ ಕಿಮ್ಮತ್ತಿನ ದೇಹವನ್ನು ಕೊಟ್ಟಾನಲ್ಲ. ಬಸವಣ್ಣವರು ಹೇಳಿದ್ರಲ್ಲ, ಏನು? ಕೂಡಲ ಸಂಗಮ ದೇವರ ನೊಲಿಸ ಬಂದ ಪ್ರಸಾದ ಕಾಯ ಕೆಡಿಸಲಾಗದು. ಇದಕ್ಕೆ ಏನಾರ ಹಾಕಿ ಕೆಡಿಸಬೇಡ್ರಿ. ಇದು ಚಲೋ ತಿನ್ನಿಸ್ರಿದಕ್ಕ, ಚಲೋ ಉಣಿಸ್ರಿದಕ್ಕ, ಚಲೋ ಉಡಿಸ್ರಿದಕ್ಕ, ಚಲೋ ಉಣಿಸ್ರಿ, ಎಲ್ಲನೂ ಚಲೋ ಅಂದು ಮಾಡಬೇಕು. ಈಗ ಪರಮಾತ್ಮ ಬಾಯಿ ಕೊಟ್ಟಾನಂತ ಇಟ್ಟುಕೊಳ್ಳೋಣ. ನಾವು ಇಟ್ಕೊಂಡ್ಯಾಕೆ ಐತೆ ಬಿಡ್ರಿ, ತಿಳ್ಕೊಳ್ದಾಕ ಬಾಯಿ ಕೊಟ್ಟಾನ. ಬಾಯಿಯೊಳಗೆ ನಾವು ಏನು ಹಾಕಬೇಕ್ರಿ? ಮನುಷ್ಯರಾದ್ರೆ ನಾವು ಏನು ಹಾಕಬೇಕು ಬಾಯಿಯೊಳಗೆ? ಮತ್ತು ನಿಮ್ಗೆ ಗೊತ್ತಿಲ್ಲರಿ, ಬಾಯಿಗೆ ಮನೆ ಮುಂದನ ಗಟ್ರಕ್ಕೆ ಭಾಳ ಫರಕ್ ಐತ್ರಿ. ಶಿಟ್ಟು ತಿಳ್ಕೊಬೇಡ್ರಿ, ಬಾಯಿ ಬೇರೆ ಗಟ್ರ ಬೇರೆ. ಕೆಲವೊಬ್ಬರಿಗೆ ಗಟ್ರಕ್ಕೆ ಬಾಯಿಗೆ ಫರಕ ಇರಂಗಿಲ್ಲ. ಅಲ್ಲಿ ಏನು ಹಾಕಬೇಕು ಎಲ್ಲನೂ ಇಲ್ಲಿ ಹಾಕತಿರ್ತಾವೆ. ಈಗ ನಮ್ಮ ದೇಶದೊಳಗೆ ಭಾಳಷ್ಟು ಜನ ನಾವು ಮಣ್ಣು ಕೊಡಕ್ಕೆ ಹೋಗ್ತೀವಿ. ಮಣ್ಣು ಕೊಡಕ್ಕೆ ಹೋದ್ರೆ ಎಂಥ ಮಂದಿ ಸತ್ತಿರ್ತಾರಂದ್ರೆ ಬಹುತೇಕ 25 ವರ್ಷ, 30 ವರ್ಷ, 40 ವರ್ಷ, 50 ವರ್ಷದ ಒಳಗಿನವ ಸಾಯಾಕತ್ಯಾವ. 70-80 ವರ್ಷದವ್ರು ಇಲ್ಲ, ಅವ್ರು ಸಾಯಾಕತ್ತಿಲ್ಲ, ಇವ ಸಾಯಾಕತ್ಯಾವ. ಯಾಕಂದ್ರೆ ಕುಡಿಬಾರದ್ದನ್ನು ಕುಡಿಯೋದು, ತಿನ್ನಬಾರದ್ದನ್ನು ತಿನ್ನೋದು, ಸೇದಬಾರದ್ದನ್ನು ಸೇದೋದು. ನೋಡ್ರಿ ಅವ ಇಷ್ಟೆಲ್ಲ ಮಾಡಿ ಎಷ್ಟು ಮಂದಿ ಸಾಯಾಕತ್ತಾರಂತಂದ್ರೆ ಲೆಕ್ಕಿಲ್ಲದಷ್ಟು ಸಾಯಾಕತ್ತಾವ. ಎದ್ರ ಸಲಾಗಿ ಅಂದ್ರೆ ಗೊತ್ತಿಲ್ಲ ನಮಗೆ. ಪರಮಾತ್ಮ ಬಾಯಿ ಕೊಟ್ಟಾನಂದ್ರೆ ಏನು ಹಾಕಬೇಕಿದ್ರೊಳಗಂತಂದ್ರೆ ಏನು ಬೇಕಾದ್ದನ್ನು ನಾವಿಲ್ಲಿ ಹಾಕಾಕತ್ತೀವಿ, ನಮಗೆ ಗೊತ್ತಿಲ್ಲ. ಪರಮಾತ್ಮ ಈ ಬಾಯಿ ಕೊಟ್ಟಾನಂದ್ರೆ ಇದರೊಳಗೆ ಒಳ್ಳೆಯದಷ್ಟು ಹಾಕಬೇಕು. ಈಗ ಕುಡಿತೀವಲ್ಲ ನಾವು ಒಂದಿಷ್ಟು ಕೆಲವೊಂದು ಮಂದಿ, ಅವ್ರಿಗೆ ನನ್ನ ವಿನಂತಿ ಏನಂತಂದ್ರೆ, ಯಪ್ಪ ಅದರಿಂದ ಎಷ್ಟು ಹಾನಿ ಆಗ್ತದಂತಂದ್ರೆ, ಎಷ್ಟು ಹಾನಿ ಆಗ್ತದಂದ್ರೆ ಫಸ್ಟಿಗೆ ಅದು ಒಳಗೆ ಹೋಯಿತು ಅಂದ್ರೆ ಯಾವುದನ್ನು ಕ್ಯಾಚ್ ಮಾಡ್ತದ ಅಂತಂದ್ರೆ ನಮ್ಮ ಬುದ್ಧಿಯನ್ನು ಮಾತ್ರ ಕ್ಯಾಚ್ ಮಾಡ್ತದ. ನಾವು ನಶಾ ಪದಾರ್ಥವನ್ನು ಏನು ಹಾಕ್ತೀವಲ್ಲ ಅದು ಏನಾಗ್ತದ ಅಂತಂದ್ರೆ ನಮ್ಮ ಬುದ್ಧಿಗೆನ ಹೋಗಿ ಸ್ಟ್ರೈಕ್ ಮಾಡ್ತದ. ಅದನ್ನು ಮೊದಲು ಬಂದ್ ಮಾಡ್ತದ, ಬುದ್ಧಿನ ಕೆಟ್ಟು ಬಿಡ್ತದ. ಯಾರಿಗೇನು ಅನ್ಬೇಕನ್ನೋದು ಗೊತ್ತಾಗೋದಿಲ್ಲ, ಈ ಹೆಂಗೆ ಮಾತಾಡ್ಬೇಕನ್ನೋದು ಗೊತ್ತಾಗಂಗಿಲ್ಲ. ನಾವು ಏನು ಬೇಕಾದ್ದು ಮಾತಾಡ್ತೀವಿ, ಯಾಕಂದ್ರೆ ಅದು ಹೋಗಿ ಬುದ್ಧಿನ ಬ್ರೇಕ್ ಮಾಡಿರ್ತದ ಮೊದಲು. ಅದರ ನಂತರ ಈ ಶರೀರವನ್ನು ಹಾಳು ಮಾಡ್ತದೆ. ಎಷ್ಟು ಮಂದಿ ಲಿವರ್ ಫೇಲ್ ಆಗಲಿಲ್ಲ ಕುಡಿದು.
ಎಷ್ಟು ಮಂದಿ ಲಿವರ್ ಫೇಲ್ ಆಗಲಿಲ್ಲ, ಎಷ್ಟು ವಿದ್ಯಾರ್ಥಿಗಳು ಸಣ್ಣವರು ಫೇಲ್ ಆಗಲಿಲ್ಲ ಇದ್ರ ಸಲುವಾಗಿ. ಅದಕ್ಕೆ ನಾವೇನು ಬಹುತೇಕ ನಾವು ಏನು ತಿಳ್ಕೊಂಡಿವಂದ್ರೆ ಅದನ್ನು ಕುಡಿತೀವಂತ ನಾವು ತಿಳ್ಕೊಂಡಿವಿ. ನಾವು ಅದನ್ನು ಕುಡಿಯಾಕತ್ತಿಲ್ಲ, ನಮ್ಮ ಮನೆಯಲ್ಲಿರ್ತಕ್ಕಂಥ ಸಂತೋಷವನ್ನು ಕುಡಿದು ಹಾಳು ಮಾಡಾಕತ್ತೀವಿ ನಾವು. ನಮ್ಮ ತಾಯಿ ಜೊತೆಗಿರ್ತಕ್ಕಂಥ ಸಂಬಂಧವನ್ನು, ಮಕ್ಕಳ ಜೊತೆಗಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯವನ್ನು, ತಂದೆಯಲ್ಲಿರ್ತಕ್ಕಂಥ ಗೌರವವನ್ನು ರಕ್ತದ ಮೂಲಕ ನಾವು ಕುಡಿದು ಹಾಳು ಮಾಡಾಕತ್ತೀವಿ. ನಮಗೆ ಗೊತ್ತಾಗ್ತಾ ಇಲ್ಲ. ಅದು ಆದ ನಂತರ ಏನೂ ಗೊತ್ತಾಗೋದಿಲ್ಲ. ಇಬ್ಬರು ಬಿಜಾಪುರದಾಗ ತೊಗರಿ ಮಾರಿ ತೋಟಕ್ಕೆ ಹೊಂಟಿದ್ರಂತ, ಊರಿಗೆ ಹೊಂಟಿದ್ರಂತ್ರಿ. ಹಳ್ಳಿಂದ ಬಂದಿದ್ದರೆ ಹಳ್ಳಿಂದ ಆ ಕಡೆ ತೊಗರಿ ಬಾಳ್ರಿ, ತೊಗರಿ ಮಾರಿ ಮನಗಂಡ ಒಂದು 50,000 ರೂಪಾಯಿದ್ದು ಇಬ್ಬರು ತೆಕ್ಕ ಬಂಡಲ್, ಆಗಿನ ಕಾಲದೊಳಗೆ 50,000 ರೂಪಾಯಿ ತೊಗೊಂಡು ಹೊಂಟಿದ್ರು. ಇನ್ನೇನು ಊರಿಗೆ ಹೋಗ್ಬೇಕು ಅನ್ಗುಡ್ದ ಏನಾಯಿತು ಅಂತಂದ್ರೆ ಅದರಾಗ ಒಬ್ಬಂದೊಂದು ಈಟಿತ್ತು, ಸ್ವಲ್ಪ ತೊಗೋಬೇಕಂತ ಒಂದಿಟ ನೋಡೋ ಬ್ಯಾಡ ಮರ ಕತ್ತಲಾಗ್ಯದ, ಅದಕ್ಕೇನಾಗ್ತದೆ ಮೊದಲು ಸ್ವಲ್ಪ ಹಿಂದುಗಡೆ ಬೇರೆ ಅದರದು, ಮೊದಲು ಬೇರೆ ಅಷ್ಟೇ. ಹೋಗಿ ಸ್ವಲ್ಪ ತೊಗೊಂಡ್ರು, ತಂಪು ಗಾಳಿ ಸ್ವಲ್ಪ ಹೆಚ್ಚಾಯಿತು, ಹೊಂಟಿದ್ರು. ಹೋಗುವಾಗ ಮಾತಾಡ್ಕೋತ ಹೊಂಟರು. ಅವತ್ತು ಹುಣಿವಿತ್ತು, ಚಂದಪ್ಪ ಬಂದಿದ್ದ ಮ್ಯಾಲ. ಅವ ಅಂದ ಹಿಂಗೆ ನೋಡ್ದು, ಚಂದಪ್ಪ ಎಟ್ಲಕ್ಕೆ ಬಂದಾನು ಒಂದು ಹುಣಿವಿತ್ತಿರ ದೊಡ್ಡವಿದ್ದವ, ಕೆಂಪಗೆ ಕಾಣ್ತಿದ್ದ. ಚಂದಪ್ಪ ಎಟ್ಲಕ್ಕೆ ಬಂದಾನ ಅಂದ್ಕೊಳ್ಳಿ ಮಗ್ಗಲ್ದ ಒಂದು ಹುಚ್ಚ ಚಂದಪ್ಪ ಅಲ್ಲವ ಸೂರ್ಯ ಅದನಂತಿವ ಅಂದ. ಅವಂದ ಮತ್ತು ಸೂರ್ಯ ಇದ್ರೆ ಬೆಳಕಾಗ್ಬೇಕಲ್ಲೋ, ಬೆಳಕಿಗೆ ಸದ್ದ ಆಗ್ತದ, ನಸಕದ ಬೆಳಕಾಗ್ತದ. ಅವ ಸೂರ್ಯ ಇಲ್ಲೋ ನೋಡ ಕತ್ತಲದ ಚಂದ್ರದಾನ. ಇಬ್ಬರಿಗೂ ಮನಗಣ ಜಗಳ ಐತ್ರಿ. ಅಲ್ಲಿ ಮೂರನೇದವ ಬಂದ ಕೂಡಲೇ ಇಬ್ಬರು ಕೇಳಿದ್ರು, ಇವ್ನು ಕೇಳಗಪ್ಪ, ಇವ್ನು ಕರೆ ಹೇಳ್ತಾನೆ, ಏನು ಸೂರ್ಯನೋ ಏನು ಚಂದಪ್ಪ ನೋಡು ಅಂತೇಳಿ ಕೇಳಿದರು. ಅವ ಬಂದ ಕೂಡಲೇ ತಮ್ಮ ಇಲ್ಲಿ ಮ್ಯಾಲಿದ್ದವ ಏನು ಸೂರ್ಯನೋ ಏನು ಚಂದಪ್ಪೋ ಅಂತ ಕೇಳಿದ ಕೂಡಲೇ ಅವನು ಫುಲ್ಲಾಗೆ ಬಂದಿದ್ದ. ಅವೇನಂದ ಅಂತಂದ್ರೆ, ಅವ ಸೂರ್ಯನೋ ಏನು ಚಂದಪ್ಪೋ ನಮಗೆ ಗೊತ್ತಿಲ್ಲರಿ, ನಮ್ಮೂರಾಗ ಇವ್ ಇಲ್ಲರಿ ಅಂತ ಅವ ಅಂದ. ಅವ ಅಟ್ಟು ಹೇಳಿ ಹೋಗಿಬಿಟ್ಟ. ಇವರು ಹೊಂಟಿದ್ರು, ಹೋಗೋರೊಟ್ಟಿಗೆ ಗೋಳು ಗುಮ್ಮುಟ್ಟು ಇತ್ತರ, ಗುಲ್ಬರ್ಗ ರೋಡಿಗೆ ಹೊಂಟಿದ್ರು. ಗೋಳು ಗುಮ್ಮುಟ್ಟು ನೋಡಿದ್ರು, ಮನಗಂಡೋಯ್ತ್ಲು ಮರ ಗೋಳು ಗುಮ್ಮುಟ, ಇದನ್ನು ನಮ್ಮೂರಾಗಿದ್ದರ ಪಾಡಕ್ಕಿತ್ಲ ಅಂತ ಅದ್ರಾಗ ಒಬ್ಬ ಅಂದ. ಅದಕ್ಕೇನಕ ತೊಗೊಂಡು ಹೋಗೋಣ ನಡಿಲ್ಲ ಅಂದು ಒಬ್ಬ. ತೊಗೊಂಡು ಹೋಗಾಕ ಅದೇನು ಕುಳವಾನ ಎತ್ಕೊಂಡು ಹೋಗಾಕ ದೊಡ್ಡ ಗೋಳು ಗುಮ್ಮುಟ ಹೆಂಗೆ ಹೋಗ್ಬೇಕು ಅಂದ ಕೂಡಲೇ ಅವ್ರು ಬಿಡ್ಬೇಕಲ್ಲ ಬಿಜಾಪುರದವ್ರು ಅಂತ ಮಾತಾಡಕತ್ತಿದ್ರು. ಅನ್ಕೊಡ್ದ ಒಬ್ಬ ಬಂದರಿ, ಬೆರಿಕೆ ಮಂದಿರೆ ಶಾಣೆ ಇದ್ದ ಕಲ್ತಿದ್ದವ. ಇವರಿಬ್ಬರು ಕೂಡಿ ಮಾತಾಡೋದು ಕೇಳಿದ್ದ, ಎದುರುಗಣೆ ಏನ್ರಿ ಬಂದವ ಏನಿಲ್ರಿ ಈ ಗೋಳು ಗುಮ್ಮಟೇನು ಕೊಡ್ತಾರಣ ಅಂತ ಕೇಳಾಕತ್ತೀವಿ. ಅವಂದ ಕೊಡ್ತಾರಲ್ರಿ, ಮಾರಕ್ಕೆ ಇಟ್ಟದೀವಿ ನಾವು, ಕೊಡ್ತೀವಿ, ಮಾರವ್ರು ಅದೀವಿ, ತೊಗೋತೀವಿ ರೀ. ಮತ್ತು ತೊಗೊಂಡು ಮೊದಲು ಇದನ್ನು ಹೆಂಗೆ ಕಟ್ಟ್ಯಾರಂತ ಮಾತಾಡ್ಕೊಂತ ಹೋಗುವಾಗ ಅದರಾಗ ಒಬ್ಬಂದ, ಅದನ್ನು ಹೆಂಗೆ ಕಟ್ಟೋದೇನ್ರಿ, ತಳಗ ಪಾಯ ಹಾಕ್ಯಾರ, ಪಾಯ ಹಾಕಿ ಕಟ್ಕೋತಕ್ಕ. ಅವ ಬಂದ, ಒತ್ತಾಕತ್ತಿದೀವು ತಾಸಾತು ಒತ್ತಾಕತ್ತೆ, ಮತ್ತು ಎಡ್ದೂರರ ಬಂದದೀವು ನೋಡೋ ಮರ ಅಂತವ. ಬಂದ ಕೂಡಲೇ ಅವ ಹಗರ್ಕ ಹೆಂಗೆ ಹೊಳ್ಳಿ ನೋಡ್ದ, ಅವು ಇಟ್ಟಿದ್ರಲ್ರಿ ಅಂಗಿ ಕಳೆದ, ಆನಂತರ ವಾಚ್ ತೆಗದ, ಕಿಶಾನ್ ರೊಕ್ಕದ ಪಾಕೆಟ್ ತೆಗದ, ನಂತರ ಕೊಳ್ಳನ್ ಚೈನ ಎಲ್ಲ ಏನು ತೆಗೆದಿಟ್ಟಿದ್ರು ನೋಡ್ರಿ. ಆ ಉತ್ತರನ ಅವ ತೊಗೊಂಡು ತಲೆ ಮ್ಯಾಗ ಇಟ್ಕೊಂಡು ಹೊಂಟಿದ್ದವ. ಯಾರು ಈ ರೊಕ್ಕ 50,000 ಇಸ್ಕೊಂಡ ಈ ಉತ್ತರನಾಡು ತೊಗೊಂಡು ಹೋಗ್ಬೇಕಂತ ತೊಗೊಂಡು ಹೊಂಟಿದ್ದ, ದೂರ ಹೋಗಿದ್ದ. ಇವ್ರು ಹಾಳಿ ನೋಡಿದ್ರಿ ಎಲ್ಲಿಗೆ ಬಂದದ್ವಿ ಅಂತ ನೋಡ್ತಾರ, ನೋಡಲ್ಲಿ ನಾವು ಇಟ್ಟದ್ದು ಎಡ್ದೂರು ಉಳ್ದಾವ. ಅವ ತೊಗೊಂಡು ಹೊಂಟಾನ್ರೆ, ಎಡ್ದೂರು ಉಳ್ದಾವ ನೋಡು, ಅಲ್ಲಿಂತರ ಬಂದೀವಿ ನಾವು ಒತ್ತಗೊತ್ತ, ಇನ್ನೊಂದು ಇಟ ಐತಿ ಒತ್ತು ನೋಡೋಣ ಹೋಗೋಣ ಅಂತ ತಿಳ್ಕೊಂಡ ಇಬ್ಬರು ಕೂಡಿ ಮಾತಾಡಿದ್ರಂತ. ಕಾರಣ ಏನಂತಂದ್ರೆ, ಮಣಿಯೊಳಗೆ ಎಷ್ಟು ರಾದ್ದಾಂತ ಆಗ್ತದಂದ್ರೆ, ತಾಯಿಗೆ ಶಾಂತಿ ಇರೋದಿಲ್ಲ, ಹೆಂಡತಿಗೆ ಶಾಂತಿ ಇರೋದಿಲ್ಲ, ಮಕ್ಕಳಿಗೆ ಶಾಂತಿ ಇರೋದಿಲ್ಲ. ಶಾಲ್ಯಾಗ ನಿನ್ನ ಮಗ ಹೋದ ಅಂತಂದ್ರೆ ಅಲ್ಲಿ 4 ಹುಡುಗರು ಕುಂತ ಆ ಹುಡುಗಗೆ ನಿಮ್ಮಪ್ಪ ಕುಡುಕ ಅಂತಂದ್ರೆ ಆ ಹುಡುಗನಿಗೆ ಎಷ್ಟು ನೋವು ಅನ್ನಿಸ್ತದ ಮನಸ್ಸಿಗೆ, ಅದಕ್ಕೆ ನಾವು ಅಂಥದನ್ನೆಲ್ಲ ಬಿಡಬೇಕು. ಈ ಪರಮಾತ್ಮ ಬಾಯಿ ಕೊಟ್ಟಾನಂದ್ರೆ ಬಸವಣ್ಣವ್ರು ಭಾಳ ಚಂದ ಬರೀತಾರೆ ನೋಡ್ರಿ, ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ, ನಯನದಲ್ಲಿ ನಿಮ್ಮ ಮೂರ್ತಿ ತುಂಬಿ. ಪರಮಾತ್ಮ ಶರಣರು ಎಲ್ಲೆಲ್ಲಿ ಏನೇನು ತುಂಬಬೇಕಂತ ಅವ್ರು ಹೇಳ್ತಾರೆ, ಎಲ್ಲೆಲ್ಲಿ ಏನೇನು ತುಂಬಬೇಕಂತ. ಬಾಯಿಯೊಳಗೆ ಏನು ತುಂಬಬೇಕಂತ ರೀ,
ವಚನದಲ್ಲಿ ನಾಮಾಮೃತ ತುಂಬಿ ನಾವು ಗುಟಕ ತುಂಬಿ, ನಾವು ಮಾವ ತುಂಬಿ, ನಾವು ಇವತ್ರನ್ನೆಲ್ಲ ಬಾಯಿಯೊಳಗೆ ತುಂಬ್ತೀವಿ. ಆದ್ರೆ ಶರಣರು ಏನು ಹೇಳ್ತಾರಂದ್ರೆ ದಿನದ 24 ತಾಸು ಹೇ ಪಾಂಡುರಂಗ, ಹೇ ಪರಮಾತ್ಮ, ಹೇ ಬಸವೇಶ, ಪರಮಾತ್ಮನನ್ನು ಸ್ಮರಣೆ ಮಾಡ್ಬೇಕಲ್ರಿ ಅವ. ಅಂದಾಗ ಈ ಜನ್ಮಕ್ಕೆ ಸಾರ್ಥಕತೆ ಬರ್ತದ. ನೀವು ಒಂದೀಟರ ನೆನೆಸ್ತೀರೇನ್ರಿ ಅವ ದೇವ್ರಿಗೆ? ಏನ್ರಿ ಸ್ವಾಮಿ, ನಾವು ದೇವ್ರನ್ನ ನೆನೆಸಲಾರದ ದಿನಾನೇ ಇಲ್ಲ, ಅಟ್ಟು ನೆನೆಸ್ತೀವಿ ನಾವು. ಆದರೆ ಆ ಆ ನೆನವಿನಲ್ಲಿ ಆರ್ತನಾದ ಇರ್ಬೇಕ್ರಿ ಅವ, ಆರ್ತನಾದ ಇರ್ಬೇಕು. ಹೆಂಗಂತಂದ್ರೆ ಈ ನಿಮ್ಮ ಮನೆಯೊಳಗಿರ್ತಕ್ಕಂಥ ಮಗು ಇರ್ತದ ನೋಡ್ರಿ, ಸಣ್ಣ ಕೂಸ ಅಳ್ತದ. ಅದು ಸಣ್ಣ ಕೂಸು ಏನು ಅಳ್ತದಲ್ಲ, ಆ ಅಳುವಿನಲ್ಲಿ ಯಾವ ನಾದ ಇರ್ತದಂತಂದ್ರೆ ತಾಯಿ ಎಲ್ಲಿರ್ತಾಳೆ ನೋಡ್ರಿ, ತಾನ ಓಡಿ ಬರ್ಬೇಕಿ. ಈ ಕೂಸು ಓಡಿ ಹೋಗಂಗಿಲ್ಲ. ಈ ಕೂಸು ಅಳ್ಳಕತ್ತು ಅಂತಂದ್ರೆ ತಾಯಿ ಎಲ್ಲಿರ್ತಾಳೆ ತಾನೇ ಓಡಿ ಬರ್ತಾಳೆ. ಅಂದ್ರೆ ಆ ಕೂಸಿನ ಅಳುವಿನಲ್ಲಿ ಎಂತಹ ತಾಕತ್ತಿತ್ತು ಅಂದ್ರೆ ತಾಯಿಯನ್ನ ಇದ್ದಲ್ಲಿ ಕರೆಸುವಂಥ ತಾಕತ್ತಿತ್ತು. ಹಂಗೆ ನಮ್ಮ ನಾಮಸ್ಮರಣೆಯಲ್ಲಿ ಏನಿರ್ಬೇಕಂದ್ರೆ ಭಗವಂತನನ್ನು ಅವನು ಎಲ್ಲಿ ಇದ್ದರೂ ಅವನೇ ಓಡಿ ಬರಬೇಕು, ಅಂತಹ ಶಕ್ತಿ ಇರಬೇಕು. ಏನು? ನಮ್ಮ ನಾಮಸ್ಮರಣೆಯಲ್ಲಿ. ಹಂಗೆ ಭಗವಂತನನ್ನು ನಾವು ನೆನೆಸಬೇಕು. ತಾಯಂದಿರ, ನೀವೆಲ್ಲ ನೆನೆಸ್ಬೇಕಂತೀರಿ, ನೆನೆಸ್ತೀರಿ, ಆದರೆ ಏನಪ್ಪ ಅಂತಂದ್ರೆ ದೃಢ ನಿರ್ಧಾರ ಇರೋದಿಲ್ಲ, ದೃಢ ನಿರ್ಧಾರ ಇರೋದಿಲ್ಲ.